ಚಿನ್ಮಯ ಸೇವಾ ಸಂಸ್ಥೆ, ನೆಹರು ಕೇಂದ್ರ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ASB PU ಕಾಲೇಜು ಮತ್ತು ಗೋಪಾಲರಾಜು ಕಾಲೇಜು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸುಮಾರು 1000 ಜನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡೋ ವಿದ್ಯಾರ್ಥಿಗಳಿಗೆ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಉಚಿತವಾಗಿ ಸಂವಿಧಾನದ ಪುಸ್ತಕವನ್ನು ವಿತರಣೆ ಮಾಡಿದೆ. ಕಾರಣ ಏನಂತೇಳಿದ್ರೆ ಇವತ್ತು ಸಂವಿಧಾನ ಸಮರ್ಪಣೆ ದಿನಾಚರಣೆ. ಹಾಗಾಗಿ ನಾವೆಲ್ಲ ಕಡೆ ಬರೀ ಕಾರ್ಯಕ್ರಮಗಳು ಮಾಡೋಕ್ಕಿಂತ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸಂವಿಧಾನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಜೊತೆಗೂಡಿ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಅಪೂರ್ವ ಬಿದಿರಿಯವರು ಉದ್ಘಾಟನೆ ಮಾಡಿ, ನೆಹರು ಕೇಂದ್ರದ ರಾಜ್ಯ ನಿರ್ದೇಶಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ದಾಸ್ ಅವರು ಹಾಗೂ ASB ಪ್ರಾಂಶುಪಾಲರಾದ ಕವಿತಾ ಮೇಡಮ್ ಅವರು, ರಾಮಕೃಷ್ಣ ಅವರು, ನಮ್ಮೆಲ್ಲರ ಸಹಯೋಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಸುಮಾರು 1000 ಜನಕ್ಕೂ ಹೆಚ್ಚು ಇವತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ವಿತರಣೆ ಮಾಡಿದ್ದೀವಿ. ನಾನಾದರೂ ಯಾಕೆ ಅಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲು, ಫೇಸ್ಬುಕ್ಕು, ವಾಟ್ಸಪ್ಗಳ ಒಂದು ಇದರಿಂದ ವಿದ್ಯಾರ್ಥಿಗಳಲ್ಲಿ ಓದುವ ಪ್ರಕ್ರಿಯೆ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದು ಇವತ್ತು ಅವರಿಗೆ ಪುಸ್ತಕ ಸರಳವಾದ ಏನು ನಮ್ಮ ನ್ಯಾಯಮೂರ್ತಿ ಜಸ್ಟಿಸ್ ಆದಂಥ ನಾಗಮೋಹನ್ ದಾಸ್ ಅವರು ವಿದ್ಯಾರ್ಥಿಗಳಿಗಾಗಿ ಅಂತ ಬಂದಿರತಕ್ಕಂಥ ಪುಸ್ತಕವನ್ನು ಇವತ್ತು ನಮ್ಮ ಸರ್ಕಾರಿ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಬಾಲ್ಯದಲ್ಲಿಯೇ ಮಕ್ಕಳಲ್ಲಿ ಸಂವಿಧಾನವನ್ನು ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಸಂವಿಧಾನದ ಜೊತೆಗೆ ಮಕ್ಕಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ತಮ್ಮ ಹಕ್ಕುಗಳನ್ನು ಕೇಳ್ತಾರೆ, ಆದರೆ ಅವರಿಗೆ ಕರ್ತವ್ಯಗಳು ಕೂಡ ತಿಳಿಸ್ಬೇಕಲ್ವಾ. ಪ್ರತಿಯೊಬ್ಬ ದೇಶದ ಪ್ರಜೆಯೂ ಕೂಡ ಬರೀ ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಂದರೆ ನಮ್ಮ ಸಂವಿಧಾನ ನಮ್ಮ ಹಕ್ಕು ಅಂತಾರೆ, ನಮ್ಮ ಆ ಹಕ್ಕು ಈ ಹಕ್ಕು ಅಂತಾರೆ. ನಮ್ಮ ಕರ್ತವ್ಯ ಇದೆಯಲ್ಲ, ಪರಿಸರ ಉಳಿಸ್ತಕ್ಕಂಥದ್ದು, ದೇಶದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥದ್ದು. ಹೀಗೆ ಮತ್ತು ಈ ಒಂದು ಸಂವಿಧಾನ ಪುಸ್ತಕದಲ್ಲಿ ಏನಿದೆಪ್ಪ ಅಂದರೆ ಭಾಳ ಸರಳವಾಗಿ ಮಧ್ಯಕಾಲೀನ ಇತಿಹಾಸ, ಪ್ರಾಚೀನ ಇತಿಹಾಸ ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಭಾಳ ಒಂದು ಮತ್ತು ನಮ್ಮ ಈ ಸಂವಿಧಾನದಲ್ಲಿ ಬೇರೆ ದೇಶಗಳ ಸಂವಿಧಾನವನ್ನು ಕೂಡ ಎರವಲು ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ಭಾಳ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳಲ್ಲಿ ನೀಡಿರ್ತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಬೇಕು ಅಂತ ಇದೆ. ಅದನ್ನು ನಮ್ಮ ಕಾರ್ಯದರ್ಶಿಗಳಂಥ ಮಹೇಶ್ ಅವರು ನಾವು ಜೊತೆಗೂಡಿ ಅದನ್ನು ಮಾಡ್ತೇವೆ. ಇವತ್ತು ನನಗೆ ಸಹಕರಿಸಿದಂಥ ವಿಶೇಷವಾಗಿ ನಮ್ಮ ಸಹೋದರ ಜಯಶಂಕರ್ ಅವರು, ಪವಿತ್ರ ಜಯಪ್ರಕಾಶ್ ಅವರು, ನಮ್ಮ ಮುತ್ತನೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ವಿಶ್ವನಾಥ್ ರೆಡ್ಡಿ ಅವರು ಮತ್ತು ಮದನ್ ಅವರು ಶಾಂತಿಪುರ, ಇವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತಾರೆ. ಯಾಕಂತೇಳಿದ್ರೆ ನಮ್ಮ ಸಂಸ್ಥೆ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಅಂತ ಹೇಳ್ತಾರೆ, ಆದರೆ ಅವ್ಯಾವು ಕೂಡ ಅದರಲ್ಲಿ ಬೆರಳೆಣಿಕೆ ಇರ್ತದೆ. ಅವರು ಕೊಡ್ತಕ್ಕಂಥದ್ದು ಪೆಂಡಾಲು ಚೇರ್ಗಾಗಲ್ಲ. ಬಟ್ ಏನಂದರೆ ಸರ್ಕಾರದ ಇಲಾಖೆ ಅಧಿಕಾರಿಗಳನ್ನ ಯಾಕೆ ಕರೆಸ್ತೀವಿ ಅಂದರೆ ಉನ್ನತ ಅಧಿಕಾರಿಗಳಿರ್ತಾರೆ, ಅವ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನ ಕೊಡಬೇಕು. ಮತ್ತು ಇಲಾಖೆಯ ಸಹಯೋಗತ್ವದಲ್ಲಿ ಇವತ್ತು ಯುವಜನ ಇಲಾಖೆ ಹಾಕಿದ್ವಿ. ಯುವಜನ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ಅವರು ಸಂವಿಧಾನದ ಜೊತೆಗೆ ಇಲಾಖೆಯಲ್ಲಿ ಯುವಜನರಿಗಾಗಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಇವತ್ತು ಸಂವಿಧಾನದ ಜಾಗೃತಿ ಜೊತೆಗೆ ಈ ಯುವಜನರಿಗೆ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನ ಅವರು ವಿಚಾರವನ್ನು ತಿಳಿಸ್ಕೊಟ್ರು. ಹಾಗಾಗಿ ನಾವು ಇಲಾಖೆಗಳನ್ನು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಇದಕ್ಕೆ ಸಹಕಾರವನ್ನು ಕೊಡ್ತಂದ ASB PU ಕಾಲೇಜು ಮತ್ತು ಹೆಣ್ಣುಮಕ್ಕಳ ಪ್ರೌಢಶಾಲೆ ಮತ್ತು ಡಾಕ್ಟರ್ S ಗೋಪಾಲರಾಜು ಕಾಲೇಜು ಮತ್ತು ASB ಹೈಸ್ಕೂಲು, ಆ ಎಲ್ಲ ಉಪನ್ಯಾಸಕರಿಗೆ, ಪ್ರಾಂಶುಪಾಲರಿಗೆ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮತ್ತು ಎಲ್ರಿಗೂ ಕೂಡ ನಾನು ನನ್ನ ಜೊತೆಗಿರ್ತಕ್ಕಂಥ ಕುಮಾರಾಚಾರ್ಯ ಎಲ್ರಿಗೂ ಕೂಡ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಘಟಕರು, ರಾಜ್ಯ ಪ್ರಶಸ್ತಿ ವಿಜೇತ ಮಹೇಶ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇವೆ. ಸಂಸ್ಥೆಯ ವತಿಯಿಂದ ಆನೇಕಲ್ನ ಈ ಒಂದು ಸರ್ಕಾರಿ ಮಕ್ಕಳ ಪ್ರೌಢಶಾಲೆಯಲ್ಲಿ ನೆಹರು ಕೇಂದ್ರ ಹಾಗೂ ಯುವಜನ ಸೇವಾ ಕ್ರೀಡಾ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರ ನೇತೃತ್ವದಲ್ಲಿ ಒಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ಆಯೋಜಿಸಿದ್ವಿ. ಈ ಒಂದು ಉದ್ದೇಶ ಏನಂತಂದರೆ ಮಕ್ಕಳಲ್ಲಿ ತುಂಬ ಬಾಲ್ಯಾವಸ್ಥೆಯಲ್ಲೇ ಬರೀ ಓದೋದಲ್ಲ, ಅವರು ಅದನ್ನು ಅರಗಿಸ್ಕೊಳ್ಬೇಕು ಮುಂದೆ. ಯಾಕಂದರೆ ಇದೇ ಮಕ್ಕಳೇ ಮುಂದೆ ಜನಪ್ರತಿನಿಧಿಗಳು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಅಧಿಕಾರಿಗಳು ಆಗುವಂಥವ್ರು. ಇವ್ರಿಗೇ ಒಂದು ಬಾಲ್ಯ ಮಟ್ಟದಲ್ಲೇ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಒಂದು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದರಲ್ಲಿ ಒಂದು ಎಲ್ಲ ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆಯಿಂದ ಡಿಗ್ರಿ ಕಾಲೇಜ್ವರೆಗೂ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಸಂವಿಧಾನ ಪುಸ್ತಕ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಚಿನ್ಮಯ ಸಂಸ್ಥೆ ವತಿಯಿಂದ ಈ ಪುಸ್ತಕಗಳು ಯಾರ್ಯಾರು ಕೊಟ್ಟಿದ್ದೀವಿ ಇದನ್ನು ತಾಲೂಕು ಮಟ್ಟಕ್ಕೆ ವಿಸ್ತರಣೆ ಮಾಡ್ತೀವಿ. ಜೊತೆಗೆ ಈ ಮಕ್ಕಳಿಗೆ ಸುಮ್ಮನೆ ಬಿಡೋದಿಲ್ಲ, ಹಾಗೆಯೇ ಅವ್ರಿಗೆ ಒಂದು ರಸಪ್ರಶ್ನೆ, ಪ್ರಬಂಧ ಸ್ಪರ್ಧೆ, ಸಂವಿಧಾನದ ಬಗ್ಗೆ ರಸಪ್ರಶ್ನೆ ಆಗಲಿ, ಒಂದು ಪ್ರಬಂಧ ಸ್ಪರ್ಧೆಗಳು, ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿ ಅವ್ರಿಗೂ ಉತ್ತಮವಾದ ಬಹುಮಾನಗಳನ್ನು ಕೊಡಬೇಕು. ಇದರ ಮೂಲಕ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ವಿದ್ಯಾರ್ಥಿಗೂ ಸಂವಿಧಾನದ ಅರಿವು ಮೂಡಬೇಕು ಅನ್ನೋದೇ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಆಶಯವಾಗಿದೆ. ದಿನಾಚರಣೆಯ ಶುಭಾಶಯಗಳು.
ಇವತ್ತು ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ಅವರ ನೇತೃತ್ವ ಹಾಗೂ ಚಿನ್ಮಯ ಸೇವಾ ಸಂಸ್ಥೆಯಿಂದ ಸರ್ಕಾರಿ ಮಕ್ಕಳಿಗೆ ಸಂವಿಧಾನ ಓದು ಅನ್ನೋ ಒಂದು ಪುಸ್ತಕವನ್ನು ಕೊಟ್ಟು ಅವರಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದಾರೆ. ಅದು ಎಸ್ಪೆಷಲಿ ನಮ್ಮ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ಅವರು ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಇವಾಗಲಿಂದಲೇ ಮಕ್ಕಳಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಅತಿ ಹೆಚ್ಚಾಗಿ ಓದುವ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಅವರಿಗೆ ಬೆಂಬಲವಾಗಿ ನಿಲ್ತಾರೆ. ಈ ಒಂದು ಸರ್ಕಾರಿ ಶಾಲೆಗೆ ಏನೇ ಬೇಕಾದ್ರೂ ಅವ್ರು ಚಿನ್ನಪ್ಪನವರು ಅವರು ಧಾರಾಳ ಮನಸ್ಸಿನಿಂದ ಕೊಡ್ತಾರೆ. ಹಾಗಾಗಿ ಈ ದಿನ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಎಲ್ಲ ಮಕ್ಕಳಿಗೆ ಒಂದು ಸಂವಿಧಾನ ಓದು ಪುಸ್ತಕವನ್ನು ವಿತರಣೆ ಮಾಡಿ ಅವರಿಗೆ ಒಂದು ಸಂವಿಧಾನದ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅವರು ಒಂದು ಸಮಾಜ ಸೇವೆಯಲ್ಲಿ ತೊಡಗಿರೋದ್ರಿಂದ ಇಂಥ ಸಮಾಜಮುಖಿ ಕೆಲಸ ಮಾಡೋದರಲ್ಲಿ ಅವರು ಯಾವಾಗಲೂ ಮುಂದಿರ್ತಾರೆ. ಅವರಿಗೆ ಇದೇ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಮತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ. ಜೈ ಭೀಮ್, ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ಓಕೆ ಸರ್.